ನಮಸ್ಕಾರ. ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗದ ಕನಸುಗಳಿಗೆ ಆಸರೆಯಾಗಲು ಟಾಟಾ ಕ್ಯಾಪಿಟಲ್ ಸಂಸ್ಥೆಯ ತಂದಿರುವ ಅದ್ಭುತ ಅವಕಾಶ ಯಾವುದಂತ ಗೊತ್ತಾ? ಅದೇ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ 2025-26. ಈ ಯೋಜನೆಯಡಿಯಲ್ಲಿ ಅರ್ಹ ವಿದ್ಯಾರ್ಥಿಗಳು 1 ಲಕ್ಷ ರೂಪಾಯಿವರೆಗೆ ವಿದ್ಯಾರ್ಥಿ ವೇತನವನ್ನು ಪಡಿಬಹುದು. ಇದು ಸಮಾಜದ ಅಧಿಕೃತವಾಗಿ ದುರ್ಬಲ ವರ್ಗದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಬೆಂಬಲ ನೀಡಲು ಟಾಟಾ ಕ್ಯಾಪಿಟಲ್ CSR ಉಪಕ್ರಮವಾಗಿದೆ. ಯಾರು ಅರ್ಜಿನ ಸಲ್ಲಿಸಬಹುದು? 11ನೇ ಮತ್ತು 12ನೇ ತರಗತಿ ಅಂದರೆ PUC, ಸಾಮಾನ್ಯ ಪದವಿ, ಡಿಪ್ಲೊಮೊ ಮತ್ತು ITI ಹಾಗೂ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಸಾಮಾನ್ಯ ಅರ್ಹತಾ ಮಾನದಂಡಗಳು ಯಾವ ತರಪ್ಪ ಅಂದ್ರೆ ವಿದ್ಯಾರ್ಥಿಯು ಭಾರತೀಯ ಪ್ರಜೆಯಾಗಿರಬೇಕು, ಹಿಂದಿನ ತರಗತಿಯಲ್ಲಿ ಕನಿಷ್ಠ 60% ಅಂಕ ಪಡೆದಿರಬೇಕು ಮತ್ತು ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರಬೇಕು. ದಯವಿಟ್ಟು ಗಮನಿಸಿ, ಟಾಟಾ ಕ್ಯಾಪಿಟಲ್ ಉದ್ಯೋಗಿಗಳ ಮಕ್ಕಳಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ವಿದ್ಯಾರ್ಥಿ ವೇತನದ ವಿವರಗಳನ್ನು ನೋಡುವುದಾದರೆ PUC, ಪದವಿ ಮತ್ತು ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಫೀಸ್ 80% ಶುಲ್ಕ ಮರುಪಾವತಿಯಾಗಲಿದೆ. 60% 80% ಅಂಕ ಪಡೆದವರಿಗೆ 10,000ರಿಂದ 12,000 ರೂಪಾಯಿ, 81ರಿಂದ 90% ಅಂಕ ಪಡೆದವರಿಗೆ 12,000ದಿಂದ 15,000 ರೂಪಾಯಿ ಮತ್ತು 91% ಗಿಂತ ಅಂಕ ಪಡೆದಿರುವವರಿಗೆ 15,000ದಿಂದ 18,000 ರೂಪಾಯಿಗಳ ವಿದ್ಯಾರ್ಥಿ ವೇತನ ದೊರೆಯುತ್ತದೆ. ಇಂಜಿನಿಯರಿಂಗ್, ಮೆಡಿಕಲ್ ಮತ್ತು ಕಾನೂನು ಮುಂತಾದ ವೃತ್ತಿಪರ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ವಿಶೇಷ ಸವಲತ್ತಿದೆ. ನೀವು ಕನಿಷ್ಠ 80% ಅಂಕಗಳನ್ನ ಪಡೆದಿದ್ದರೆ ಗರಿಷ್ಠ 1 ಲಕ್ಷ ರೂಪಾಯಿಗಳವರೆಗೆ ಅಂದರೆ ನಿಮ್ಮ ಟ್ಯೂಷನ್ ಫೀಸ್ 80% ಮೊತ್ತವನ್ನು ಪಡೆಯಬಹುದು. ಈ ಸ್ಕಾಲರ್ಶಿಪ್ ನಲ್ಲಿ ವಿದ್ಯಾರ್ಥಿನಿಯರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದರೆ SC ST ವಿದ್ಯಾರ್ಥಿಗಳು ಹಾಗೂ ವಿಕಲಚೇತನರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಸಲು ಬೇಕಾದ ಅಗತ್ಯ ದಾಖಲಾತಿಗಳು: ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಅಳತೆಯ ಒಂದು ಭಾವಚಿತ್ರ, ಆಧಾರ್ ಪ್ರಮಾಣ ಪತ್ರ, ಸ್ಯಾಲರಿ ಸ್ಲಿಪ್ ಅಥವಾ ನೀವೇನಾದ್ರೂ ಈಗ ಸದ್ಯ ಎಲ್ಲಾದ್ರೂ ಜಾಬ್ ಮಾಡ್ತಾ ಇದ್ರೆ ಅವ್ರದ್ದು ಸ್ಯಾಲರಿ ಸ್ಲಿಪ್, ಕಾಲೇಜ್ ಪ್ರವೇಶಾತಿ ರಸೀದಿ ಅಥವಾ ID ಕಾರ್ಡ್, ಹಿಂದಿನ ವರ್ಷದ ಅಂಕಪಟ್ಟಿ, ವಿದ್ಯಾರ್ಥಿಯ ಹೆಸರಿನಲ್ಲಿರುವ ಬ್ಯಾಂಕ್ ಪಾಸ್ಬುಕ್ ಮತ್ತು ಅಗತ್ಯವಿದ್ದರೆ ಜಾತಿ ಪ್ರಮಾಣ ಪತ್ರ. ಅರ್ಜಿ ಸಲ್ಲಿಸುವುದು ಹೇಗೆ? ಮೊದಲು ಬಡ್ಡಿ ಫೋರ್ ಸ್ಟಡಿ ಅಂತ ಗೂಗಲ್ ನ ವೆಬ್ಸೈಟ್ ನಲ್ಲಿ ಹೋಗಿ ಭೇಟಿ ನೀಡಬೇಕಾಗತ್ತೆ. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಮೂಲಕ ನೋಂದಾಯಿಸಿ. ನಂತರ ಟಾಟಾ ಕ್ಯಾಪಿಟಲ್ ಫಂಕ್ ಸ್ಕಾಲರ್ಶಿಪ್ ಎಂದು ನೀವು ಅಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ನಂತರ ಆಯ್ಕೆ ಪ್ರಕ್ರಿಯೆ ಪ್ರಮುಖವಾಗಿ ಅರ್ಜಿ ಪರಿಶೀಲನೆ ನಡೆಯುತ್ತೆ, ವಿಡಿಯೋ ಸಂದರ್ಶನ ನಡೆಯುತ್ತೆ ಅಂದ್ರೆ ಇಂಟರ್ವ್ಯೂ ನಡೆಯುತ್ತೆ, ದಾಖಲಾತಿಗಳ ಪರಿಶೀಲನೆ ನಡೆಯುತ್ತೆ ಹಾಗೂ ಮನೆ ಭೇಟಿಯನ್ನು ಒಳಗೊಂಡಿರುತ್ತೆ. ಅಂತಿಮ ಆಯ್ಕೆ ಆದ ಬಳಿಕ ನೇರವಾಗಿ ಬ್ಯಾಂಕ್ಗೆ ಹಣ ವರ್ಗಾವಣೆ ಆಗುತ್ತದೆ. ಪ್ರಮುಖ ಸೂಚನೆ: ನಿಮ್ಮ ಬ್ಯಾಂಕ್ ಖಾತೆ ಸಕ್ರಿಯವಾಗಿರಬೇಕು ಮತ್ತು ಅದಕ್ಕೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಇರಬೇಕು. ಖಾತೆ ಸಂಖ್ಯೆ ಮತ್ತು IFSC ಕೋಡ್ ಅನ್ನ ಅತ್ಯಂತ ಜಾಗರೂಕತೆಯಿಂದ ನಮೂದಿಸಿ. ಒಂದು ಸಣ್ಣ ತಪ್ಪು ನಿಮ್ಮ ಸ್ಕಾಲರ್ಶಿಪ್ ಅನ್ನು ರದ್ದುಗೊಳಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 28, 2026. ಕೊನೆಯ ಕ್ಷಣದವರೆಗೆ ಕಾಯಬೇಡಿ, ಹಿಂದೆ ಅರ್ಜಿಯನ್ನ ಸಲ್ಲಿಸಿ. ಈ ಮಾಹಿತಿಯು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ನ ಪರಿಶೀಲನೆಯನ್ನ ನಡೆಸಿ. ನಿಮ್ಮ ಕನಸುಗಳಿಗೆ ನಮ್ಮ ಬೆಂಬಲ. ಧನ್ಯವಾದಗಳು. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.